ನೋಡಿ, ಗಲ್ಫ್ ದೇಶಗಳ ಯುದ್ಧದಿಂದ ಇದೀಗ ರೈತರ ಬದುಕು ಕೂಡ ಬೀದಿಗೆ ಬರ್ತಾ ಇದೆ. ಇಷ್ಟು ದಿನ ನಾವು ಆಟೋ ಚಾಲಕರ ಪರಿಸ್ಥಿತಿ ನೋಡಿದ್ವಿ, ಹೋಟೆಲ್ ಮಾಲೀಕರ ಪರಿಸ್ಥಿತಿ ನೋಡಿದ್ವಿ, ಹೋಟೆಲ್ ದುಡಿಮೆಯನ್ನೇ ನಂಬ್ಕೊಂಡು ಬದುಕ್ತಾ ಇದ್ದಂತಹ ಜನರ ಪರಿಸ್ಥಿತಿ ನೋಡಿದ್ವಿ. ಇದೀಗ ರೈತರ ಬದುಕು ಕೂಡ ಯುದ್ಧದ ಎಫೆಕ್ಟ್ನಿಂದ ಬೀದಿಗೆ ಬರುವಂತಹ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ. ವಿಜಯನಗರದ ರೈತರಿಗೆ ಭಾರಿ ಸಂಕಷ್ಟ ಎದುರಾಗಿದೆ ಇದೇ ಗಲ್ಫ್ ಯುದ್ಧಗಳಿಂದ. ಟೊಮೊಟೊ, ಈರುಳ್ಳಿ ವಿದೇಶಕ್ಕೆ ರಫ್ತಾಗದೆ ಕುರಿಗಳಿಗೆ ಆಹಾರವಾಗ್ತಾ ಇದೆ. ಇದರಿಂದ ಪಾಪ ಕಷ್ಟಪಟ್ಟು ಬೆಳೆ ಬೆಳೆದಂಥ ರೈತನ ಬದುಕು ಹಸನಾಗಬೇಕಾಗಿತ್ತು, ಆದರೆ ಹಾಳಾಗಿ ಹೋಗ್ತಾ ಇದೆ. ಹೊಸಪೇಟೆಯ APMC ಮಾರುಕಟ್ಟೆಗೆ ತಂದಿದ್ದ ಟೊಮ್ಯಾಟೊ ಹಾಗೂ ಈರುಳ್ಳಿ ವಿದೇಶಗಳಿಗೆ ರಫ್ತಾಗಬೇಕಾಗಿತ್ತು. ತರಕಾರಿ ಇದೀಗ ದನ ಕುರಿಗಳ ಪಾಲಾಗ್ತಾ ಇದೆ. ಒಂದು ಕಡೆ ಬೆಂಬಲ ಬೆಲೆ ಸಿಗದೆ ಸಾಗಾಟದ ವೆಚ್ಚವನ್ನೂ ಭರಿಸಲಾಗದೆ ರೈತ ಪರದಾಟ ನಡೆಸ್ತಾ ಇದ್ದಾನೆ. ಟ್ರ್ಯಾಕ್ಟರ್ಗಳಲ್ಲಿ ತುಂಬ್ಕೊಂಡು ಬಂದು APMCಯಲ್ಲಿ ಸಾಗಾಟ ಮಾಡಬೇಕಾಗಿತ್ತಲ್ಲ, ಅದನ್ನು ಅಲ್ಲಿ ಬರ್ತಾರೆ, ಏನೂ ದುಡ್ಡು ಬರ್ತಾ ಇಲ್ಲ, ರಫ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಈ ಹಸು ಕುರಿ ದನಗಳಾದರೂ ತಿನ್ನಲಿ ಅಂತ ಹೇಳಿ ಟ್ರ್ಯಾಕ್ಟರ್ ಗಟ್ಟಲೆ ತಂದು ಸುರಿದು ಹೋಗ್ತಾ ಇದ್ದಾರೆ ರೈತರು. ನೋಡಿ, ಇದು ಒಂದು ಜನ ಖುಷಿ ಪಡ್ತಾರೆ, ಪ್ರಾಣಿ ಪ್ರಿಯರು, ಹೋಗ್ಲಿ ಪ್ರಾಣಿಗಳಾದರೂ ತಿನ್ಕೊಂಡು ಹೋಗ್ಲಿ ಬಿಡ್ರಪ್ಪ ಅಂತ. ಆದರೆ ಓಕೆ, ಸಂತೋಷ. ಆದರೆ ಬೆಳೆಯನ್ನು ಬೆಳೆದು ಬದುಕಬೇಕಾಗಿದ್ದಂಥ ರೈತನ ಬಾಳಿ ಏನಾಗಬೇಡ ಪಾಪ. ಸದ್ಯಕ್ಕೆ ರೈತನ ಪರಿಸ್ಥಿತಿ ನಿಜಕ್ಕೂ ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವಂತ ಆಗ್ಬಿಟ್ಟಿದೆ. ಒಂದೊಂದೇ ಹಂತದಲ್ಲಿ ರಾಜ್ಯದ ಬಹುತೇಕ ಕಡೆ ಬಹುತೇಕ ಸೆಕ್ಟರ್ಗಳಿಗೆ ವಿಭಾಗಗಳಿಗೆ ಹೊಡೆತ ಬೀಳ್ತಾ ಇದೆ. ನಾವು ಹೋಟೆಲ್ ಉದ್ಯಮನೆಲ್ಲ ಕಚ್ಚಿದ್ದನ್ನು ನೋಡಿದ್ವಿ, ಆಟೋ ಚಾಲಕರ ದೈನಂದಿನ ಪರಿಸ್ಥಿತಿ ಹದಗೆಡ್ತಾ ಇರೋದು ನೋಡಿದ್ವಿ. ಇದೀಗ ರೈತರಿಗೂ ಕೂಡ ಈ ಗಲ್ಫ್ ಯುದ್ಧಗಳ ಎಫೆಕ್ಟ್ ತಟ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. APMCಗೆ ತಂದಂಥ ಈ ಬೆಳೆದಂಥ ಬೆಳೆಗಳೇನಿದೆ, ಟೊಮ್ಯಾಟೊ, ಈರುಳ್ಳಿ ವಿದೇಶಕ್ಕೆ ರಫ್ತಾಗದೆ ಕುರಿಗಳಿಗೆ ಆಹಾರವಾಗಿ ಮಾರ್ಪಟ್ಟಿದೆ. ಹೊಸಪೇಟೆಯ APMC ಮಾರುಕಟ್ಟೆಗೆ ತಂದಿದ್ದಂಥ ಟೊಮ್ಯಾಟೊ, ಈರುಳ್ಳಿ ವಿದೇಶಗಳಿಗೆ ರಫ್ತಾಗಬೇಕಾಗಿತ್ತು ಈ ತರಕಾರಿಗಳು, ಆದರೆ ಈಗ ದನ ಕುರಿಗಳಿಗೆ ಆಹಾರವಾಗಿದೆ. ತಂದು ಸುರಿದು ಹೋಗ್ತಾ ಇದ್ದಾರೆ ರೈತರು. ಬೆಂಬಲ ಬೆಲೆ ಸಿಗದೆ ಸಾಗಾಟದ ವೆಚ್ಚ, ಈ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ, ಅದರ ವೆಚ್ಚವೂ ಕೂಡ ಭರಿಸಲಾಗದೆ ರೈತ ಬೇರೆ ವಿಧಿ ಇಲ್ಲದೆ ಈ ರೀತಿಯಾದಂಥ ಡಿಸಿಷನ್ ಅನ್ನು ತೆಗೆದುಕೊಂಡಿದ್ದಾನೆ. ತರಕಾರಿಗೆಲ್ಲ ರೈಟ್ ಇಲ್ಲ, ಅದಕ್ಕೋಸ್ಕರ APMC ನಮಗೆ ಫೋನ್ ಮಾಡ್ತಾರ. ನಾವು ಹೋಗಿ ವಾರದಾಗ 3 ಲೋಡ್ ಆಯ್ತು ತಗೊಂಬಂದ್ ಹಾಕೋದು. ಟೊಮೆಟೊ ಎಲ್ಲ ಬರ್ತದೆ ಸರ್, ತರಕಾರಿ ಬರ್ತದೆ, ಉಳ್ಳಾಗಡ್ಡೆ, ಟೊಮಾಟೊ, ಬೆಂಡೆಕಾಯಿ ಇಂಥವೆಲ್ಲ ಸಿಗ್ತಾವ. ರೈತರಿಗೆಲ್ಲ ಲಾಸ್ ಅಲ್ಲ, ಬಹಳ ಲಾಸ್ ಸರ್, ಬಹಳ ಲಾಸ್. ತರಕಾರಿಗೆಲ್ಲ ರೈಟ್ ಇಲ್ಲ, ಅದಕ್ಕೋಸ್ಕರ APMC ನಮಗೆ ಫೋನ್ ಮಾಡ್ತಾರ. ನಾವು ಹೋಗಿ ವಾರದಾಗ 3 ಲೋಡ್ ಆಯ್ತು ತಗೊಂಬಂದ್ ಹಾಕೋದು. ಟೊಮೆಟೊ ಎಲ್ಲ ಬರ್ತದೆ ಸರ್, ತರಕಾರಿ ಬರ್ತದೆ, ಉಳ್ಳಾಗಡ್ಡೆ